Hello everyone, welcome to Sanmargaha classes. ಬೆಳಕು ಪಾಠದ 57ನೇ ಪ್ರಶ್ನೆಯಲ್ಲಿ ಎ. ಬೆಳಕಿನ ಚದುರುವಿಕೆ ಎಂದರೇನು? ಬೆಳಕಿನ ಚದುರುವಿಕೆಯ ಪರಿಣಾಮದಿಂದ ಉಂಟಾಗುವ ನೈಸರ್ಗಿಕ ವಿದ್ಯಮಾನವನ್ನು ಹೆಸರಿಸಿ. ಬೆಳಕಿನ ಚದುರುವಿಕೆ ಎಂದರೇನು ಅಂತ ಕೇಳಿದ್ದಾರೆ. ಕಾಮನಬಿಲ್ಲನ್ನ ನೋಡಿದ್ದೀರಾ? ಇದು ಚದುರುವಿಕೆಗೆ ಒಂದು ಉದಾಹರಣೆ. ಹಾಗಾದ್ರೆ ಬೆಳಕಿನ ಚದುರುವಿಕೆ ಅಂದ್ರೆ ಏನು ಅಂತ ಹೇಳಬಹುದಾ? ಬೆಳಕನ್ನು ಅದರ ಘಟಕ ಬಣ್ಣಗಳಾಗಿ ವಿಭಜಿಸುವುದನ್ನು ಬೆಳಕಿನ ಚದುರುವಿಕೆ ಎನ್ನುವರು. ಬೆಳಕನ್ನ ಅದರ ಘಟಕ ಬಣ್ಣಗಳಾಗಿ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿದೆ ಬೆಳಕು ಎಷ್ಟು ಬಣ್ಣದಿಂದ ಆಗಿದೆ? 7 ಬಣ್ಣದಿಂದ ಆಗಿದೆ ಅಲ್ವಾ? 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಗಿದೆ ಅಂತ ಹೇಳ್ತೀವಿ. ಹಾಡಿದೆ ಅಲ್ಲ, ಇಲ್ಲಿ 7 ಬಣ್ಣದಿಂದ ಬಿಳಿಯ ಬೆಳಕು ಆಗಿದೆ. ಈಗ ಬೆಳಕು ಬಿಳಿಯ ಬೆಳಕಿದೆ, ಅದನ್ನ ಅದರ ಘಟಕ ಬಣ್ಣಗಳಾಗಿ ವಿಬ್ ಡಯೋರ್ ಅಲ್ವಾ? ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಈ ರೀತಿ 7 ಘಟಕ ಬಣ್ಣಗಳಾಗಿ ವಿಭಜಿಸುವುದನ್ನ ಚದುರುವಿಕೆ ಅಂತ ಕರಿತೀವಿ. ಈಗ ಬೆಳಕಿನ ಚದುರುವಿಕೆಯ ಪರಿಣಾಮದಿಂದ ಉಂಟಾಗುವ ಒಂದು ನೈಸರ್ಗಿಕ ವಿದ್ಯಮಾನ ಕಾಮನಬಿಲ್ಲು. ಕಾಮನಬಿಲ್ಲು ಏನಿದೆ ಅದು ನೈಸರ್ಗಿಕ ವಿದ್ಯಮಾನ. ಇಲ್ಲಿ ನೋಡಿ, ಗಾಜಿನ ಪಟ್ಟಕದ ಮೂಲಕ ಬಿಳಿಯ ಬೆಳಕನ್ನ ಹಾಯಿಸಿದಾಗ ಅದು ಈ ರೀತಿಯಾಗಿ 7 ಬಣ್ಣಗಳಾಗಿ ವಿಭಜನೆ ಹೊಂದುತ್ತೆ. ಹಾಗಿದ್ರೆ ಆಕಾಶದಲ್ಲಿ ಗಾಜಿನ ಪಟ್ಟಕ ಇಟ್ಟವ್ರು ಯಾರು? ನಾನಂತೂ ಇಟ್ಟಿಲ್ಲ. ನೀವಿಟ್ಟಿದ್ದೀರಾ? ಇಲ್ಲ. ಇಲ್ಲಿ ಏನಾಗುತ್ತೆ, ಮಳೆ ಬರ್ತಾ ಇರುವಾಗ ಸೂರ್ಯನ ಬೆಳಕು ಬೀಳ್ತಾ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಆ ಮಳೆ ನೀರಿನ ಹನಿಗಳೇನಿರ್ತದಲ್ಲ, ಅದೇ ಗಾಜಿನ ಪಟ್ಟಕದ ರೀತಿ ವರ್ತಿಸುತ್ತೆ. 57ನೇದ್ರಲ್ಲಿ ಪಿ. ಕೆಳಗೆ ಕೊಟ್ಟಿರುವ ಚಿತ್ರದ ಸಹಾಯದಿಂದ ಬೆಳಕಿನ ಚದುರುವಿಕೆಯನ್ನು ವಿವರಿಸಿ. ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಇದರ ಸಹಾಯದಿಂದ ಬೆಳಕಿನ ಚದುರುವಿಕೆಯನ್ನ ವಿವರಿಸಿ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಬೇರೆ ಬೇರೆ ಬಣ್ಣ ಕಾಣ್ತಾ ಇದೆ. ಹಾಗಿದ್ರೆ ಏನು ಅಂದ್ರೆ, ಸೂಕ್ತ ಗಾತ್ರದ ಸಮತಲ ದರ್ಪಣವನ್ನು ಒಂದು ಬಟ್ಟಲಿನಲ್ಲಿ ಇರಿಸಿ. ಈ ಬಟ್ಟಲಿನಲ್ಲಿ ಒಂದು ಸೂಕ್ತ ಗಾತ್ರದ ಸಮತಲ ದರ್ಪಣವನ್ನ ಇರಿಸಿದ್ದಾರೆ. ಬಟ್ಟಲಿನಲ್ಲಿ ನೀರನ್ನು ತುಂಬಿಸಿ. ನೋಡಿ, ಇಲ್ಲಿವರೆಗೆ ನೀರನ್ನ ತುಂಬಿಸಿದ್ದಾರೆ. ಈಗ ಸೂರ್ಯನ ಬೆಳಕು ನೇರವಾಗಿ ಕನ್ನಡಿಯ ಮೇಲೆ ಬೀಳುವಂತೆ ಮಾಡಿ ಅದನ್ನು ಕಿಟಕಿಯ ಬಳಿ ಇರಿಸಿ. ಈಗ ಸೂರ್ಯನ ಬೆಳಕು ಈ ಕನ್ನಡಿ ಮೇಲೆ ಬೀಳಬೇಕು, ಆತರ ಮಾಡಿ ಅದನ್ನ ಕಿಟಕಿಯ ಬಳಿ ಇರಿಸಿ. ಯಾಕಂದ್ರೆ ಕಿಟಕಿಯಿಂದ ಬೆಳಕು ಬರ್ಬೇಕಲ್ಲ. ದರ್ಪಣದಿಂದ ಪ್ರತಿಫಲನಗೊಂಡ ಬೆಳಕು ಗೋಡೆಯ ಮೇಲೆ ಬೀಳುವಂತೆ ಬಟ್ಟಲಿನ ಸ್ಥಾನವನ್ನು ಹೊಂದಿಸಿ. ಈ ಬಟ್ಟಲನ್ನ ಸರಿಯಾದ ಸ್ಥಾನದಲ್ಲಿ ಇಡಬೇಕು. ಯಾವ ತರ? ಇಲ್ಲಿ ಬೆಳಕು, ಪ್ರತಿಫಲನಗೊಂಡ ಬೆಳಕು, ಇದ್ರ ಮೇಲೆ ಸೂರ್ಯನ ಕಿರಣ ಬೀಳ್ತಾ ಇದೆ. ಈಗ ಇಲ್ಲಿಂದ ಪ್ರತಿಫಲನಗೊಂಡ ಬೆಳಕು ಗೋಡೆ ಮೇಲೆಯೇ ಬೀಳೋ ತರ ಬಟ್ಟಲಿನ ಸ್ಥಾನವನ್ನ ಹೊಂದಿಸಬೇಕು. ಪ್ರತಿಫಲನಗೊಂಡ ಬೆಳಕು, ಇಲ್ಲಿ ಬಂದಿರುವಂತಹ ಸೂರ್ಯನ ಬೆಳಕು ಕನ್ನಡಿಯ ಮೇಲೆ ಬೀಳ್ತಾ ಇದೆ ಅಲ್ವಾ? ಈಗ ಪ್ರತಿಫಲನಗೊಂಡ ಬೆಳಕು ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಪ್ರತಿಫಲನಗೊಂಡ ಬೆಳಕು ಹಲವು ಬಣ್ಣಗಳನ್ನು ಹೊಂದಿರುವುದನ್ನು ಕಾಣಬಹುದು ಅಲ್ವಾ? ಪ್ರತಿಫಲನಗೊಂಡ ಹಲವು ಬಣ್ಣಗಳನ್ನು, ನೀಲಿ, ನೇರಳೆ, ರೆಡ್ ಇದೆ, ಆರೆಂಜ್ ಇದೆ, ಈ ರೀತಿ ಬೇರೆ ಬೇರೆ ಕಾಣಬಹುದು. ದರ್ಪಣ ಮತ್ತು ನೀರು ಪಟ್ಟಕವನ್ನ ಉಂಟು ಮಾಡುವುದರಿಂದ ಘಟಕ ಬಣ್ಣಗಳಾಗಿ ವಿಭಜನೆಗೊಳ್ಳುತ್ತದೆ. ಇಲ್ಲಿ ಈ ಬಟ್ಟಲಿನ ಇರುವಂತಹ ನೀರು ಮತ್ತೆ ಈ ದರ್ಪಣ ಸೇರಿ ಒಂದು ಪಟ್ಟಕದ ರಚನೆಯನ್ನ ಉಂಟು ಮಾಡುವ ಕಾರಣದಿಂದ, ಇದು ಪಟ್ಟಕದ ರಚನೆಯನ್ನ ಉಂಟು ಮಾಡುವ. ಪಟ್ಟಕ ಅಂದ್ರೆ ನೋಡಿದ್ದೀರಿ ನೀವು ಅಲ್ವಾ? ಕಾಮನಬಿಲ್ಲನ್ನ ನೋಡುವಾಗ ಪಟ್ಟಕವನ್ನ ನೋಡಿ, ಈ ರೀತಿ ಪಟ್ಟಕದ ರಚನೆಯನ್ನ ಉಂಟು ಮಾಡೋದ್ರಿಂದ ಅದು ಘಟಕ ಬಣ್ಣಗಳಾಗಿ ವಿಭಜನೆಯನ್ನ ಮಾಡಿರ್ತದೆ. ಇದು ಈ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಬೆಳಕಿನ ಚದುರುವಿಕೆಯನ್ನ ನಾವು ಈ ರೀತಿಯಾಗಿ
ವಿವರಿಸಬಹುದು. ಥ್ಯಾಂಕ್ ಯು.